ವರಿಷ್ಠರು ಒಪ್ಪಿದ್ರೆ ಮತ್ತೆ ಸಿಎಂ ಆಗ್ತೀನಿ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಪುನರುಚ್ಚರಿಸಿದ್ದಾರೆ. ಭಟ್ಕಳದ ಕಲ್ಲಡ್ಕದಲ್ಲಿ ಮಾತನಾಡಿದ ಅವರು, ವರಿಷ್ಠರ ಸೂಚನೆಯಂತೆ ಅಧಿಕಾರ ತ್ಯಾಗ ಮಾಡಿದ್ದೇನೆ. ಈಗ ಮತ್ತೆ ಅಧಿಕಾರ ಪಡೆಯಲು ಕಾಲ ಕೂಡಿ ಬಂದಿದೆ. ಈ ಬಗ್ಗೆ ವರಿಷ್ಠರಿಗೆ ಮನವರಿಕೆಯಾಗಿದೆ. ಅವರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದರು. ಇದಕ್ಕೂ ಮುನ್ನ ಕಲ್ಲಡ್ಕದಲ್ಲಿ ವಾಜಪೇಯಿ ಯಾಗದಲ್ಲಿ ಪಾಲ್ಗೊಂಡಿದ್ದರು. ಡಿಸೆಂಬರ್ 6ರಂದು ಈ ಯಾಗದಲ್ಲಿ ಭಾಗವಹಿಸಿದ್ದ ಬಿಎಸ್ವೈ ಎರಡನೇ ಬಾರಿಗೆ ಯಾಗದಲ್ಲಿ ಪಾಲ್ಗೊಂಡರು. ಲೋಕ ಕಲ್ಯಾಣಕ್ಕೆ ಹಾಗೂ ತಮ್ಮ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಈ ಯಾಗ ನಡೆಸಿದ್ದಾರೆ ಎನ್ನಲಾಗಿದೆ. ಯಾಗದಲ್ಲಿ ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ, ಶಾಸಕಿ ಭಾರತಿ ಶೆಟ್ಟಿ ಸೇರಿದಂತೆ ಹಲವರು ಭಾಗವಹಿಸಿದರು. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ ಅವರಿಂದ. ಸುಕೇಶ್, ಯಡಿಯೂರಪ್ಪನವರ ಮುಖದಲ್ಲಿ ಮತ್ತೆ ನಾನು ಸಿಎಂ ಆಗ್ತೀನಿ ಅಂತಕ್ಕಂಥ ಒಂದು ಕಳೆ ಏನಾದರೂ ಕಂಡು ಬಂತ? ಈ ಸಂದರ್ಭದಲ್ಲಿ ಏನು ಮಾತಾಡಿದ್ರು? ಈ ರೀತಿ ಒಂದು ಭಾವನೆ ಇರುವುದಂತೂ ಅವರಿಗೆ ನಿಜ ಅಂತ ಕಾಣುತ್ತೆ. ಯಾಕೆಂದ್ರೆ ನಿನ್ನೆಯಿಂದ ಅವರು ಕರಾವಳಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ನಿನ್ನೆ ಏನು ಕರಾವಳಿಯ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಿದ್ರು. ಅದರ ಮುಂದಿನ ಭಾಗವಾಗಿ ಇವತ್ತು ಈ ಒಂದು ಯಾಗದಲ್ಲಿ ಭಾಗವಹಿಸಿದ್ರು. ಇದು 144 ವರ್ಷಗಳಿಗೆ ಒಮ್ಮೆ ನಡೆಯುತ್ತಿರುವಂತಹ ಯಾಗ, ವಾಜಪೇಯಿ ಯಾಗ ಅಂತೇಳಿ. ಈ ಒಂದು ಯಾಗದಲ್ಲಿ ಡಿಸೆಂಬರ್ 6ಕ್ಕೆ ಇವರು ಭಾಗವಹಿಸಿದ್ರು. ಇದು ಎರಡನೇ ಬಾರಿಗೆ ಈ ರೀತಿ ಅವರು ಈ ಒಂದು ಯಾಗದ ದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ. ಸಮರ್ಥ ನಾಯಕತ್ವ ಮತ್ತೆ ಲೋಕ ಕಲ್ಯಾಣಾರ್ಥಕವಾಗಿ ಈ ಒಂದು ಯಾಗ ನಡೀಲಿಕ್ಕಿದೆ. ಏನು ಡಿಸೆಂಬರ್ 23ಕ್ಕೆ ಈ ಯಾಗ ಅಂತಿಮಗೊಳ್ಳಲಿದೆ. ಅದಕ್ಕಿಂತ ಮುಂಚಿತವಾಗಿ ಇವರು ಆ ಒಂದು ಯಾಗದ ಪ್ರತಿಫಲವಾಗಿ ಇವರಿಗೆ ನಾಯಕತ್ವ ಒಲಿದು ಬರಲಿದೆ ಎಂಬ ಒಂದು ಮಾನಸಿಕ ಭಾವನೆ ಇವರಲ್ಲಿ ಮನೆ ಮಾಡಿದಂತೂ ನಿಜ. ಇದರ ಪೂರ್ವಭಾವಿಯಾಗಿ ನಿನ್ನೆ ಅವರು ಧರ್ಮಸ್ಥಳದಲ್ಲಿ ಏನೇನು ಹೇಳಿದ್ರು ಅದನ್ನು ಇವತ್ತು ಕಲ್ಲಡ್ಕದಲ್ಲೂ ಕೂಡ ಪುನರುಚ್ಚರಿಸಿದ್ದಾರೆ. ಪಕ್ಷದ ವರಿಷ್ಠರ ಸೂಚನೆಯಂತೆ ನಾನು ಅಧಿಕಾರ ತ್ಯಾಗ ಮಾಡಿದ್ದೆ, ಮತ್ತೆ ಈಗ ಒಂದು ಕಾಲ ಕೂಡಿ ಬಂದಿದೆ, ಎಲ್ಲವೂ ಸುಸೂತ್ರವಾಗಿ ನಡೆದ್ರೆ ಮತ್ತೆ ವರಿಷ್ಠರ ಒಪ್ಪಿಗೆ ದೊರೆತರೆ ನಾನು ತಕ್ಷಣದಿಂದಲೇ ಈ ಒಂದು ರಾಜ್ಯದ ನಾಯಕತ್ವ ಅಂದ್ರೆ ಸಿಎಂ ಸ್ಥಾನವನ್ನು ವಹಿಸಲು ಸಿದ್ಧ ಎಂಬ ಮಾತನ್ನು ಹೇಳಿದ್ದಾರೆ. ಜೊತೆಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಜಯಬೇರಿ ಬಾರಿಸದೆ ಶ್ರೀರಾಮುಲು ಸೇರಿದಂತೆ ಏನು ಎಲ್ಲ ಬಿಜೆಪಿಗೆ ವ್ಯತಿರಿಕ್ತವಾದ ಒಂದು ಪರಿಣಾಮ ಬೀರುವಂತಹ ಒಂದು ಘಟನೆಗಳು ನಡೆದಿದೆ, ಅದನ್ನೆಲ್ಲವನ್ನು ಓವರ್ಟೇಕ್ ಮಾಡಿ ಮತ್ತೆ ಸಮರ್ಥವಾಗಿ ಸದೃಢ ಮತ್ತು ಒಂದು ಸಮರ್ಥ ನಾಯಕತ್ವದಲ್ಲಿ ಬಿಜೆಪಿಯನ್ನು ಸಂಘಟಿಸಲಿಕ್ಕೆ ನಾನು ಇದಾಗ್ತೇನೆ ಅಂತ ಹೇಳಿ ಅವರು ಕಲ್ಲಡ್ಕದಲ್ಲಿ ಹೇಳಿದ್ದಾರೆ. ಸುಕೇಶ್, ರಾಜ್ಯದಲ್ಲಿ ಸಮರ್ಥ ನಾಯಕತ್ವ ಬೇಕು ಅಂತ ಹೇಳಿದ್ರಿ. ಸಮರ್ಥ ನಾಯಕತ್ವ ಅಂದ್ರೆ ಯಡಿಯೂರಪ್ಪನವರ ದೃಷ್ಟಿನಲ್ಲಿ ತಾವೇ ಬರಬೇಕು ಅಂತ ಏನಾದ್ರು ಇದೆಯಾ? ಹಾಗಾದ್ರೆ ಖಂಡಿತವಾಗಿಯೂ ಈಗ ಏನು ಬೇರೆ ನಾಯಕತ್ವ ಏನಿದೆ ಅದು ಎಲ್ಲ ವಿವಾದದಿಂದ ಕೂಡಿದಂತಹ ನಾಯಕತ್ವ. ಅವರಿಗೆ ಪ್ರತಿಸ್ಪರ್ಧಿಗಳು ಇದ್ದಾರೆ. ಆದ್ರೆ ಯಡಿಯೂರಪ್ಪ ಅವರಿಗೆ ಪ್ರತಿಸ್ಪರ್ಧಿಯೇ ಇಲ್ಲ. ಅವರು ಏನು ಅದ್ವಿತೀಯ ನಾಯಕರಾಗಿ ಬೆಳೆದಿದ್ದಾರೆ. ಈ ನೆಲೆಯಲ್ಲಿ ಒಂದು ಯಾರು ಪ್ರಶ್ನಾತೀತ ನಾಯಕರಾಗಿ ಮತ್ತೆ ಬಿಎಸ್ವೈ ಪಟ್ಟಾಭಿಷೇಕ ಆಗ್ಬೇಕು, ರಾಜ್ಯದ ಸಿಎಂ ಆಗಿ ಮುಂದುವರಿಬೇಕು, ಮತ್ತೆ ಆಗ್ಬೇಕು ಅನ್ನುವ ರೀತಿಯಲ್ಲಿ ಒಂದು ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಾಗ್ತವೆ. ಅದಕ್ಕೆ ಇದಾಗಿ ವೇದಿಕೆಯಾಗಿ ಈ ಯಾಗದಲ್ಲಿ ಕೂಡ ಅವರು ಪಾಲ್ಗೊಂಡಿದ್ದಾರೆ. ಹೀಗಾಗಿ ನಿನ್ನೆ ಧರ್ಮಸ್ಥಳದಲ್ಲಿ ಮಂಜುನಾಥನ ಸನ್ನಿಧಿಯಲ್ಲಿ ಅವರು ವಿಶೇಷ ಶತರುದ್ರಾಭಿಷೇಕ ಯಾಗವನ್ನು ಮಾಡಿದ್ದಾರೆ. ಆನಂತರ ಶಿಬರೂರು ಕ್ಷೇತ್ರದಲ್ಲಿ ವಿಶೇಷ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಹೊಳಲಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಕೂಡ ವಿಶೇಷ ಪೂಜೆಯನ್ನು ಕೂಡ ಕೈಗೊಂಡಿದ್ದಾರೆ. ಇದೆಲ್ಲ ಅದಕ್ಕೆ ಪೂರ್ವವಾಗಿ ಧಾರ್ಮಿಕವಾಗಿ ಅವರು ಸಾಕಷ್ಟು ಪಾಲ್ಗೊಂಡಿದ್ದಾರೆ. ಅದರ ಜೊತೆಗೆ ವರಿಷ್ಠರ ಮನವೊಲಿಸುವ ಕಾರ್ಯದಲ್ಲೂ ಕೂಡ ಈ ರಾಜ್ಯದ 17 ಸಂಸದರು ಏನು ಇದು ಮಾಡಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಈ ಒಂದು ಚುನಾವಣೆ ನಂತರದಲ್ಲೂ ಕೂಡ ಅವರು ಏನು ವರಿಷ್ಠರ ಮನ ಗೆಲ್ಲಲಿಕ್ಕೆ ಮತ್ತೆ ರಾಜ್ಯದಲ್ಲಿ ಸಿಎಂ ಆಗ್ಲಿಕ್ಕೆ ಎಲ್ಲ ರೀತಿಯ ಶತ ಪ್ರಯತ್ನಗಳನ್ನು ಕೂಡ ಮಾಡ್ಲಿಕ್ಕಿದ್ದಾರೆ. ಓಕೆ ಸುಕೇಶ್, ಧನ್ಯವಾದ ತಮ್ಮ ಮಾಹಿತಿ.